ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ಏಪ್ರಿಲ್ 2020 ಗ್ರಹಗತಿಗಳ ಬದಲಾವಣೆಯ ಆಧಾರದ ಮೇಲೆ ವಿಶೇಷ ಎಚ್ಚರಿಕೆ ಮತ್ತು ಭವಿಷ್ಯದ ಮಾಹಿತಿ ಇಲ್ಲಿದೆ. ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಿಥುನ ರಾಶಿ ಮಾರ್ಚ್ ಮತ್ತು ಏಪ್ರಿಲ್ 2026 ಬುದ್ಧಿವಂತಿಕೆ ನಿಮ್ಮ ಬಲ, ಎಚ್ಚರ ತಪ್ಪಿದರೆ ಸಂಕಷ್ಟ. ಮಿಥುನ ರಾಶಿಯ ಫ್ರೆಂಡ್ಸ್, ನಿಮ್ಮ ರಾಶಾಧಿಪತಿ ಬುಧನ ಚಲನೆ ಮತ್ತು ಶನಿ ರಾಹುವಿನ ವಿಶೇಷ ದೃಷ್ಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಿಮ್ಮ ದ್ವಂದ್ವ ಮನಸ್ಥಿತಿಯೇ ನಿಮಗೆ ದೊಡ್ಡ ಶತ್ರು ಆಗಿರುವ ಈ ಸಮಯದಲ್ಲಿ ಗ್ರಹಗಳು ನಿಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇವೆ. ಎಚ್ಚರಿಕೆ ಏನಪ್ಪಾ ಅಂತಂದರೆ, ನಿಮ್ಮ ಮಾತೆ ನಿಮಗೆ ಮುಳುವಾಗಬಹುದು. ಮಿಥುನ ರಾಶಿಯವರು ಮಾತಿನ ಚತುರರು, ಆದರೆ ಈ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ನೀವು ಆಡುವ ಒಂದು ಸಣ್ಣ ಸುಳ್ಳು ಅಥವಾ ವ್ಯಂಗ್ಯದ ಮಾತು ನಿಮ್ಮ ಆತ್ಮೀಯ ಸಂಬಂಧಗಳನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಹಳೆಯ ತಪ್ಪುಗಳನ್ನು ಮುಚ್ಚಿಡಲು ಹೋಗಿ ಹೊಸ ತಪ್ಪು ಮಾಡಬೇಡಿ. ಮುಂದಿನ 24 ಗಂಟೆಗಳಲ್ಲಿ ನಡೆಯಲಿರುವ 3 ಘಟನೆಗಳು ಗೊಂದಲಗಳಿಗೆ ತೆರೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು, ಕನ್ಫ್ಯೂಷನ್ ಎಲ್ಲವೂ ಕೂಡ ದೂರವಾಗಿ ಒಂದು ದೃಢವಾದ ನಿರ್ಧಾರಕ್ಕೆ ಬರ್ತೀರಾ. ಹಳೆಯ ಮಿತ್ರರ ಭೇಟಿ ನಿಮ್ಮ ಯಶಸ್ಸಿಗೆ ದಾರಿಯಾಗಬಲ್ಲ. ಹಳೆಯ ಸ್ನೇಹಿತರು ಅಥವಾ ಪರಿಚಯಸ್ಥರು ಅನಿರೀಕ್ಷಿತವಾಗಿ ಸಹಾಯಕ್ಕೆ ಬರಲಿದ್ದಾರೆ. ಶುಭ ವಾರ್ತೆ, ದೂರದ ಊರಿನಿಂದ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ಫೋನ್ ಕಾಲ್ ನಿಮ್ಮ ಮುಖದಲ್ಲಿ ನಗುವನ್ನು ತರಲಿದೆ. ಮಿಥುನ ರಾಶಿಯವರು ಮಾಡಬಾರದ 3 ತಪ್ಪುಗಳು: ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಒಂದೇ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸಿ ಸಮಯ ವ್ಯರ್ಥ ಮಾಡಬೇಡಿ. ಕೆಲಸ ಆರಂಭಿಸಿ, ಯಶಸ್ಸು ಅನ್ನೋದು ಸಿಗುತ್ತೆ. ರಹಸ್ಯ ಕಾಪಾಡಿ. ನಿಮ್ಮ ಐಡಿಯಾಗಳನ್ನು ಅಥವಾ ಹಣಕಾಸಿನ ವ್ಯವಹಾರವನ್ನು ಬೇರೆಯವರ ಮುಂದೆ ಹಂಚಿಕೊಳ್ಬೇಡಿ. ಮಿಥುನ ರಾಶಿಯವರ ಮಾತುಗಾರಿಕೆ ಇಲ್ಲಿ ನಿಮಗೆ ನಷ್ಟ ತರಬಹುದು. ಆತುರದ ಸಹಿ. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು 2 ಬಾರಿ ಓದಿ. ರಾಹುವಿನ ಪ್ರಭಾವದಿಂದಾಗಿ ಸಣ್ಣ ತಪ್ಪು ದೊಡ್ಡ ಹಾನಿ ಉಂಟು ಮಾಡಬಹುದು. ಇದಕ್ಕೆಲ್ಲ ಪರಿಹಾರಗಳು ಏನು ಅಂತಂದರೆ, ಬುಧನ ಪ್ರಸನ್ನತೆ, ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಗಣಪತಿ ಆರಾಧನೆ. ವಿಘ್ನ ನಿವಾರಕ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಇದರಿಂದ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಇನ್ನು ಸೇವೆ ಮಾಡೋದಾದರೆ ಕಿವುಡ ಅಥವಾ ಮೂಗ ಜನರಿಗೆ ಅಥವಾ ಅನಾಥಾಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಇನ್ನು ಸಲಹೆ ಹೇಳೋದಾದರೆ, ಮಿಥುನ ರಾಶಿಯವರೇ, ಪರಿಸ್ಥಿತಿ ಎಷ್ಟೇ ಕಠಿಣ ಆಗಿದ್ರೂ ಕೂಡ ನಿಮ್ಮ ನಗು ಮತ್ತು ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಷ್ಟೇ. ನಿಮ್ಮ ಜೀವನವು ಬಂಗಾರದಂತೆ ಹೊಳೆಯುತ್ತೆ. ನಿಮ್ಮ ಜೀವನವೆಲ್ಲ ಬಂಗಾರಮಯವಾಗಿ ಬದಲಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.